Good morning everyone, welcome to Days of Farmer ಚಾನಲ್. ಮಾರ್ನಿಂಗ್ ಡೇ 23. ನಾವು ಇವತ್ತು ಬಂದು ರೀಸೆಂಟ್ ವಿಡಿಯೋದಲ್ಲಿ ಹಾಕಿದ್ನಲ್ಲ ನಮ್ಮ ಕೆರೆ ಏರಿ ಒಡೆದೋಗಿದೆ ಅಂತ. ಅದಕ್ಕೆ ಮತ್ತೆ ಇನ್ನೂ ಇರೋದು ಒಡೆದೋಗ್ಬಾರ್ದು ಅಂತ ಹೇಳ್ಬಿಟ್ಟು ಕೆರೆ ನೀರನ್ನ ಆ ಕಡೆ ಕೆರೆಯಿಂದ ನಮ್ಮ ಕೆರೆಗೆ ಬಿಟ್ಟು ನಮ್ಮ ಕೆರೆಯಿಂದ ಹೊರಗಡೆ ಚರಂಡಿಗೆ ಕವಲಲ್ಲಿ ಹರಿದೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಬನ್ನಿ ಯಾವ ಥರ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ನೀವು ನೋಡ್ಬೋದು. ನಾವು ಇಲ್ಲಿ ಬಂದ ಕೂಡಲೇ ಫಸ್ಟ್ ಮಾಡಿದ್ದು ಏನಂದರೆ, ಈ ಗೌರ್ನಮೆಂಟ್ ಕೆರೆಯಿಂದ ನಮ್ಮ ಕೆರೆಗೆ ಪೈಪ್ ಹಾಕಿ ನೀರನ್ನ ಎಳೆದು ಬಿಡೋಕ್ಕೆ ಶುರು ಮಾಡಿದ್ವಿ. ಆ ನೀರು ಗೌರ್ಮೆಂಟ್ ಕೆರೆ ನೀರು ನಮ್ಮ ಕೆರೆಗೆ ಬರ್ತಿದ್ದಂಗೆ ನಮ್ಮ ಕೆರೆಗೆ ಕೂಡ ಹೋಗ್ಬೇಕಲ್ಲ, ಮತ್ತು ನಮ್ಮ ಕೆರೆ ನೋಡ್ದೋಗ್ಬಿಟ್ರೆ ಏನು ಮಾಡೋದು? ಅದಕ್ಕೆ ಅಂತ ನಮ್ಮ ಕೆರೆ ಕೂಡ ಪೈಪ್ ಹಾಕ್ಬಿಟ್ಟು ಅದನ್ನು ಕೆಳಗೆ, ನಮ್ಮ ಕೆರೆ ಕೆಳಗೆ ಇನ್ಯಾರ್ದು ಕೆರೆ ಇಲ್ಲ, ಚರಂಡಿ ಉಂಟು ಮತ್ತು ಕಾವಲುಗಳೆಲ್ಲ ಮಾಡಿದ್ದಾರೆ. ಹಾಗೆ ಗದ್ದೆ ಎಲ್ಲ ಸೈಡಲ್ಲಿ ಹರ್ಕೊಂಡು ಹೋಗಲಿ ಅಂತ ಅಲ್ಲಿಗೆ ನಾವು ಪೈಪ್ ಹಾಕ್ಬಿಟ್ಟು ಬಿಟ್ಬಿಟ್ವಿ. ನೀರು ಕೂಡ ಅಲ್ಲಿ ಹರ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ನೀವು ವಿಡಿಯೋದಲ್ಲಿ ನೋಡ್ಬೋದು. ಅದಾಗ್ತಿದ್ದಂಗೆ ಬನ್ನಿ ನಮ್ಮ ಕೆರೆ ಏರಿ ಎಷ್ಟು ಹೊಡೆದೋಗಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನೋಡ್ತಿದ್ದೀರಲ್ಲ ನೋಡಿ, ಈ ವಿಡಿಯೋದಲ್ಲಿ ನೋಡ್ತಿರಂಗೆ ಈ ರೋಡ್ ಬಂದು ಏನಿಲ್ಲ ಅಂದರೆ 6ರಿಂದ 7-8 ಅಡಿ ಇತ್ತು. ಈಗ 4ರಿಂದ 5 ಅಡಿ ಕುಸಿದ್ಬಿಟ್ಟಿದೆ. ಇನ್ನೇನಿಲ್ಲ ಅಂದರೆ 2 ಅಡಿ ಅಷ್ಟು ಉಳಿದಿದೆ. ಇನ್ನು ಅದು ಕೂಡ ಕುಸಿಬಾರ್ದು ಅಂತ ಹೇಳ್ಬಿಟ್ಟು ಈ ಕೆರೆ ನೀರನ್ನ ಖಾಲಿ ಮಾಡಿ ನಮ್ಮ ಕೆರೆಗೆ ಡಿಪ್ ಮಾಡ್ತಿದ್ದೀವಿ. ನಮ್ಮ ಕೆರೆಯಲ್ಲಿ ಇದ್ದಿದ್ದ ನೀರನ್ನ ಮತ್ತೆ ಚರಂಡಿಗೆ ಕವಲೆಯಲ್ಲಿ ಹರಿದೋಗ್ಲಿ ಅಂತ ಅಲ್ಲಿಗೆ ಡಿಪ್ ಮಾಡ್ತಾ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ. ಮುಂಚೆ ಯಾವ ಥರ ಇತ್ತು ರೋಡು ನೀವು ನೋಡ್ಬೋದು. ನೋಡಿ ಎಷ್ಟು ಅಗಲ ಇತ್ತು, ಈಗ ಈ ಥರ ಪರಿಸ್ಥಿತಿಗೆ ಬಂದಿದೆ. ಎಲ್ಲ ಮುಗೀತಿದ್ದಂಗೆ ನಾವು ರೀಸೆಂಟ್ ವಿಡಿಯೋದಲ್ಲಿ ಸಿಲ್ವರ್ ಗಿಡ ತಂದು ನೆಟ್ಟಿದ್ವಿ ಮನೆ ಹತ್ರ. ಸ್ವಲ್ಪ ಅದ್ರ ಜೊತೆಗೆ ಅಡಿಕೆ ಗಿಡ ಕೂಡ ನೆಟ್ಟಿದ್ವಿ. ಅದು ಏನಾಗ್ತಿದೆ ಅಂದರೆ, ಹೆವಿ ಮಳೆಯಿಂದ ನೀರು ಎಲ್ಲ ಬಂದು ಬುಟ್ಟಿ ಒಳಗೆ ನಿಲ್ತಾ ಇದೆ. ಅದು ನಿಂತರೆ ಏನಾಗುತ್ತೆ ಅಂದರೆ, ಈ ಬುಟ್ಟಿಗಳಿಗಿರೋ ಗಿಡಗಳೆಲ್ಲ ಕರಗೋಗುತ್ತೆ. ಹಾಗಾಗಿ ಅದೆಲ್ಲ ಕರಗಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಇವತ್ತು ನಾವು ಟಾರ್ಪಲ್ನ ಬಿಟ್ಟಿದ್ದೀವಿ, ಕವರ್ಗಳನ್ನ ಬಿಟ್ಟಿದ್ದೀವಿ. ನೋಡಿ ಯಾವ ಥರ ಬಿಟ್ಟಿದ್ದೀವಿ ಅನ್ನೋ ತೋರಿಸ್ತೀನಿ ವಿಡಿಯೋದಲ್ಲಿ. ಈ ಥರ ಬಿಟ್ಟರೆ ನೀರು ಒಳಗೆ ಬರೋಲ್ಲ. ಒಂದು ಸೈಡನ್ನ ಕವರ್ ಮಾಡಿದ್ದೀವಿ ಮತ್ತು ಮೇಲ್ಗಡೆಯಿಂದ ಕವರ್ ಮಾಡಿದ್ದೀವಿ, ಮತ್ತು ಇನ್ನೊಂದು ಸೈಡಲ್ಲಿ ಓಪನ್ ಬಿಟ್ಟಿದ್ದೀವಿ. ಯಾಕಂದರೆ ಈ ಕವರ್ ಮಾಡಿರೋದ್ರ ಜೊತೆ ಪೂರ ಕವರ್ ಮಾಡಿದ್ರೆ ಸೆಕೆ ಏನಾದರೂ ಆದರೆ ಅವು ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಗಾಳಿನೂ ಆಡಲಿ, ಮಳೆ ನೀರು ಕೂಡ ಬೀಳಬಾರ್ದು ಅಂತ ಈ ಥರ ನಾವು ಐಡಿಯಾನ ಮಾಡಿದ್ದೀವಿ. ನಮ್ಮ ಐಡಿಯಾ ಹೇಗಿದೆ ಅನ್ನೋದನ್ನ ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ. ಸ್ವಲ್ಪ ಇದಾಗಿ ಮುಗೀತಿದ್ದಂಗೆ ನಮ್ಮಮ್ಮ ಸ್ವಲ್ಪ ಮನೆಗೆ ವೀಳ್ಯದೆಲೆ ಕುಯ್ಕೊಬ ಅಂದರು. ಹಾಗಾಗಿ ವೀಳ್ಯದೆಲೆ ಕುಯ್ಯೋಣ ಅಂತ ಹೋದೆ. ವೀಳ್ಯದೆಲೆ ಬೀಳ್ ನೋಡಿದ್ರೆ ಅಂತೂ ಕೈಗೆ ಸಿಗ್ತಿಲ್ಲ, ಅಷ್ಟು ಎತ್ತರಾಗಿ ಬೆಳೆದ್ಬಿಟ್ಟಿದೆ. ಬೇಸಿಗೆ ಕಾಲದಲ್ಲಂತೂ ಮಳೆ ಇಲ್ದಲೆ ನೀರು ಇಲ್ದಲೆ ಸ್ವಲ್ಪ ಬತ್ತೋಗಿರುತ್ತೆ. ಎಷ್ಟೇ ನೀರು ಬಿಟ್ಟರು ಈ ಥರ ಬರೋದಿಲ್ಲ. ಇವಾಗ ನೋಡಿದ್ರೆ ಅಂತೂ ಕಣ್ಣಿಗೂ ಕಾಣಿಸಲ್ಲ, ಅಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿದೆ. ನೀವು ನೋಡ್ಬೋದು. ಇದರಲ್ಲಿ ಕುಯ್ಕೊಂಡು ನಾವು ಇವತ್ತು ಡೇ 3ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ ಡೇ 24ನ ನೀವು ವಿಡಿಯೋದಲ್ಲಿ ನೋಡ್ಬೋದು. ಮಾರ್ನಿಂಗ್ ಎವ್ರಿವನ್, ಮಾರ್ನಿಂಗ್ ಡೇ 24. ನಾವು ರೀಸೆಂಟ್ ವಿಡಿಯೋದಲ್ಲಿ ಮಳೆ ಗಾಳಿ ಇದ್ದರಿಂದ ಯಾವುದೂ ಕೆಲಸ ಕೂಡ ಮಾಡ್ಸೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಕೂಡ ಏನೂ ಕೆಲಸ ಮಾಡ್ಸೋಕ್ಕಾಗಲ್ಲ. ಇವತ್ತು ಕೂಡ ಅಷ್ಟೇ ಮಳೆ ಗಾಳಿ ಇದೆ. ಏನಾದ್ರು ಯಾರಿಗಾದರೂ ಡ್ಯಾಮೇಜ್ ಆದರೆ ನಾವು ಕೈಯಿಂದ ಕಟ್ಟಬೇಕು, ಮತ್ತು ಒಂದು ಜೀವ ಕೂಡ ಹೋಗ್ಬಿಡುತ್ತೆ. ಆ ಥರ ಯಾರಿಗೂ ಏನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಕೆಲಸಗಳನ್ನ ನಿಲ್ಲಿಸಿದ್ದೀವಿ. ಹಾಗೆ ನಾವು ಸುಮ್ಮನೆ ನಮ್ಮ ಮನೆ ಅಕ್ಕಪಕ್ಕ ಸ್ವಲ್ಪ ತೋಟ ಇದೆಯಲ್ಲ, ಅಲ್ಲಿ ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡಿ, ನಾವು ಅಂತರ ಬೆಳೆಯಾಗಿ ಕಾಫಿ ಮತ್ತು ರೋಬಸ್ಟ ಮಧ್ಯೆ ಏಲಕ್ಕಿ ಕೂಡ ಬೆಳೆದಿದ್ದೀವಿ. ನೀವು ನೋಡ್ಬೋದು ಏಲಕ್ಕಿ ಗಿಡ ಯಾವ ಥರ ಇದೆ, ಯಾವ ಥರ ಫಸಲು ಕೂಡ ಬಿಟ್ಟಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ಅಬ್ಸರ್ವ್ ಮಾಡಿ. ಈ ಗಿಡದಲ್ಲಿ ಏನಿಲ್ಲ ಅಂದರೂ ಸುತ್ತಕ್ಕೂ ಒಂದು 5 kg ಏಲಕ್ಕಿ ಬಿಟ್ಟಿದೆ. ಇರೋರು ಯಾರು ಏಲಕ್ಕಿ ಬೆಳೆಯೋರಿದ್ದರೆ ನೀವು ಯಾವ ಥರ ಫಸಲು ಗಿಡನ ಹಾಕಿದ್ದೀರಾ, ನಿಮ್ಮ ಮನೆ ಗಿಡದಲ್ಲಿ ಯಾವ ಥರ ಫಸಲು ಬಿಡುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತು ಅದ್ರ ಜೊತೆಗೆ ಯಾರ್ದಾದ್ರು ಫಸಲು ಕೂಡ ಕಮ್ಮಿ ಇದ್ದರೆ ಅವ್ರು ಯಾವ್ಯಾವ ಮೆಡಿಸಿನ್ನ ಬಳಸಬೇಕು, ಯಾವ ಥರ ಮಾಡಿದ್ರೆ ಹೇಗೆ ಬರುತ್ತೆ ಅನ್ನೋದನ್ನ ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕೆ ಏನು ಮಾಡಬೇಕಂದ್ರೆ, ನೀವು ಜಸ್ಟ್ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು. ನಾವು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ನಾವು ಯಾವ ಥರ ಔಷಧಿ ಹೊಡಿತೀವಿ, ಯಾವ ಥರ ಗೊಬ್ಬರ ಹಾಕ್ತೀವಿ, ಯಾವುದನ್ನ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ನ ವೀಡಿಯೋಗಳ ಮೂಲಕ ಹಾಕಿ ತಿಳಿಸಿರ್ತೀನಿ. ಅದನ್ನೆಲ್ಲ ನೀವು ನಮ್ಮ ಚಾನಲ್ನಿರೋ ವೀಡಿಯೋಸ್. ಮತ್ತು ನಾವು ಇದರ ಜೊತೆಗೆ ಅಕ್ಕಪಕ್ಕ ಒಂದು ಸ್ವಲ್ಪ ಬಾಳೆ ಕೂಡ ಹಾಕಿದ್ವಿ. ಅದು ಕೂಡ ಇವತ್ತು ಒಂದು ಗಾಳಿಗೆ ಮುರ್ಕೊಂಡು ಬಿದ್ದಿತ್ತು. ಬಾಳೆಕಾಯಿ ಕೂಡ ಬಲ್ತಿತ್ತು. ಹಾಗಾಗಿ ಇದನ್ನು ಕೂಡ ಕಡಿದ್ರೆ ಇದು ತುಂಬ ಸಿಕ್ಕಾಪಟ್ಟೆ ತೂಕನೂ ಇತ್ತು, ಸಿಕ್ಕಾಪಟ್ಟೆ ಉದ್ದನೂ ಇತ್ತು, ಬಾಳೆ ಕೂಡ ಜಾಸ್ತಿ ಇತ್ತು. ಹಾಗಾಗಿ ಇದನ್ನು ಇಷ್ಟನ್ನೆಲ್ಲ ನಾವೇ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದನ್ನು ನಾವು ಅಂಗಡಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಟೌನಿಗೆ ಹೊರಟ್ವಿ. ಟೌನಿಗೆ ಬರ್ತಿದ್ದಂಗೆ ನಾವು ಇದನ್ನೆಲ್ಲ ಕೊಟ್ಟು ಮತ್ತು ಇದರ ಜೊತೆ ಇನ್ನೇನೇನಿತ್ತು ಕೆಲಸ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಸೀದಾ ಮನೆ ಕಡೆ ಹೊರಟ್ವಿ. ಇದೇ ಥರ ನೀವು ಇದರ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಇದ್ದಲ್ಲಿ
ಮತ್ತು ನಾವು ನಮ್ಮ ತೋಟದಲ್ಲಿ ಏನೇನು ಬೆಳೆ ಬೆಳೆದಿದ್ದೀವಿ ಮತ್ತು ನಮ್ಮ ಮಲೆನಾಡು ಸೈಡಲ್ಲಿ ಇನ್ನೂ ಯಾವ್ಯಾವ ಥರ ಬೆಳೆ ಬೆಳಿಬೋದು, ಅದಕ್ಕೆಲ್ಲ ಏನೇನು ಬೇಕು, ಔಷಧಿಗಳಾಗಲಿ, ಮೆಡಿಸಿನ್ಸ್ ಆಗಲಿ, ಮತ್ತು ಸಾಯಿಲ್ ಆಗಲಿ, ಯಾವ ಥರ ಇದ್ದರೆ ಯಾವ ಬೆಳೆ ಬರುತ್ತೆ ಅನ್ನೋದನ್ನ ಎಲ್ಲನೂ ನಾವು ಕಂಪ್ಲೀಟ್ ವೀಡಿಯೋಗಳ ಮೂಲಕ ನಿಮ್ಗಳಿಗೆ ತಿಳಿಸ್ಕೊಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರ್ಯಾರು ನಮ್ಮ ಅಕೌಂಟ್ನ ಫಾಲೋ ಮಾಡಿ, ಅದ್ರ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.